DJ Moral Stories. ಈ ಕತೆ ದಾಲ್ ಮಖನಿ ಹಾಗೂ ಪರೋಟ ಮಾರುವ ಒಬ್ಬ ಬಡ ರಾಮುವಿನ ಕತೆ. ರಾಮುವಿನದ್ದು ಹೋಟೆಲ್ ಇರುತ್ತದೆ. ಅವನು ದಾಲ್ ಮಖನಿ ಹಾಗೂ ಚಪಾತಿಯನ್ನು ಮಾಡುತ್ತಿದ್ದನು. ಆದರೆ ರಾಮು ಮಾಡುತ್ತಿದ್ದಂತಹ ಚಪಾತಿ ಹಾಗೂ ದಾಲ್ ಮಖನಿ ಯಾರಿಗೂ ಕೂಡ ಇಷ್ಟವಾಗುತ್ತಿರಲಿಲ್ಲ. ಆದ್ದರಿಂದ ಆ ಹೋಟೆಲಿಗೆ ಯಾರೊಬ್ಬರು ಸಹ ತಿನ್ನಲು ಬರುತ್ತಿರಲಿಲ್ಲ. ಬನ್ನಿ ಬನ್ನಿ, ದಾಲ್ ಮಖನಿ ಜೊತೆಗೆ ತುಪ್ಪದ ಚಪಾತಿನೂ ತಿನ್ನೋದಕ್ಕೆ ನಮ್ಮ ಅಂಗಡಿಗೆ ಬನ್ನಿ. ರಾಮುವಿನ ಹೋಟೆಲ್ ಮುಂದೆಯೇ ಸ್ವಪ್ನಾಳ ಹೋಟೆಲ್ ಇತ್ತು. ಸ್ವಪ್ನ ಮಾತನಾಡುವುದರಲ್ಲಿ ಎಷ್ಟು ಚತುರೆಯೋ ಅದೇ ರೀತಿ ಅಡುಗೆ ಮಾಡುವುದರಲ್ಲೂ ಅಷ್ಟೇ. ಅವಳು ಎಷ್ಟು ಚೆನ್ನಾಗಿ ದಾಲ್ ಮಖನಿಯನ್ನು ಮಾಡುತ್ತಿದ್ದಳು ಎಂದರೆ ಜನರೆಲ್ಲರೂ ಚಪ್ಪರಿಸಿ ತಿನ್ನುತ್ತಿದ್ದರು. ಅವಳು ಎಷ್ಟು ಫೇಮಸ್ ಆಗಿದ್ದಳು ಎಂದರೆ ಎಲ್ಲರೂ ತಿನ್ನಲು ಅಲ್ಲಿಯೇ ಬರುತ್ತಿದ್ದರು. ಸ್ವಪ್ನಾಳ ಹೋಟೆಲ್ನಲ್ಲಿ ಇಡೀ ಜನರ ದಂಡೇ ಇರುತ್ತಿತ್ತು. ಎಲ್ಲಾ ಜನರು ಅವಳಿಗಾಗಿ ಕಾಯುತ್ತಿದ್ದರು. ಏನ್ರಿ ಸ್ವಪ್ನ ಅವ್ರೆ, ಬೇಗ ಅಡುಗೆ ಮಾಡಿ ಬರೆಸ್ರಿ. ಎಷ್ಟೊತ್ತು ಕಾಯೋದು? ಅರ್ಧ ಗಂಟೆಯಿಂದ ಕಾಯ್ತಾನೆ ಇದ್ದೀನಿ. ಎಷ್ಟೊತ್ತಿಂದ ಕಾಯ್ತಾ ಇದ್ರು ನೀವು ಇನ್ನೂ ಕೊಡ್ತಾನೆ ಇಲ್ಲ ನಮಗೆ. ಬೇಗ ಕೊಡ್ರಿ, ನಮ್ಗೆ ಹೊಟ್ಟೆ ತುಂಬ ಹಸುವಾಗ್ತಾ ಇದೆ. ನಿಮ್ಮೊಂದು ಮಾತಾಡಿ ಸಾಕು, ನಾವಿಲ್ಲೇ ಕಾಯ್ತಾ ಇರ್ತೀವಿ, ಓಕೆನಾ? ಆಗ ಸ್ವಪ್ನಾಳ ಕಣ್ಣು ರಾಮುವಿನ ಹೋಟೆಲ್ ಮೇಲೆ ಬೀಳುತ್ತದೆ. ರಾಮು ಗ್ರಾಹಕರನ್ನು ಜೋರು ಜೋರಾಗಿ ಕರೆಯುತ್ತಿರುವುದನ್ನು ನೋಡಿ ಅವಳು ಮಜಾಕ್ ಮಾಡುತ್ತಾಳೆ. ಏ ರಾಮಣ್ಣ, ಯಾಕಷ್ಟು ಜೋರಾಗಿ ಕಿರಿಚ್ತಾ ಇದ್ಯಾ? ಅದ್ರ ಬದಲು ನನ್ನ ಹೋಟೆಲ್ ಬಳಿ ಕೆಲಸ ಮಾಡು. ಈ ಸ್ವಪ್ನ ನಿಮ್ಗೆ ಒಳ್ಳೆ ಸಂಬಳನೇ ಕೊಡ್ತಾಳೆ. ಸ್ವಪ್ನಾಳ ಈ ಅಹಂಕಾರದ ಮಾತುಗಳನ್ನು ಕೇಳಿ ರಾಮುವಿಗೆ ತುಂಬಾ ಕೋಪ ಬರುತ್ತದೆ ಮತ್ತು ಅವನು ಸ್ವಪ್ನಾಗೆ ಹೀಗೆ ಹೇಳುತ್ತಾನೆ. ಇಷ್ಟು ಅಹಂಕಾರ ಬೇಡ ಸ್ವಪ್ನ. ನಾನು ಇಷ್ಟೊಂದು ಬಿಸಿ ಆಗಿರ್ಬೇಕಾದ್ರೆ ನಿನಗೆ ಅಹಂಕಾರ ಹೇಗೆ ತೋರಿಸ್ಲಿ? ಹೋ ಬಡವ ರಾಸ್ಕಲ್. ಒಂದು ಸಂಜೆ ರಾಮು ಮನೆಗೆ ಬರುತ್ತಾನೆ. ಅವನ ಮಗಳು ಜ್ವರದಿಂದ ಮಲಗಿರುತ್ತಾಳೆ. ಈ ಸ್ಥಿತಿಯನ್ನು ನೋಡಿ ಅವನಿಗೆ ಬೇಜಾರಾಗುತ್ತದೆ. ಆಗ ಅವನು ಅವನ ಪತ್ನಿ ರಾಧಿಕಾಳನ್ನು ನೋಡಿ ಹೇಳುತ್ತಾನೆ, ನಿನಗೆ ಎಷ್ಟು ಬೇಜವಾಬ್ದಾರಿ ರಾಧಿಕಾ. ಇವಳಿಗೆ ಇಷ್ಟೊಂದು ಜ್ವರ ಇದೆ, ಹೋಗ್ಬಿಟ್ಟು ಏನಾದ್ರು ಕೊಡ್ಸೋದಲ್ವಾ? ನೀವು ದುಡ್ಡು ಇಟ್ಟಿದ್ರೆ ಅಲ್ವಾ ಅವಳಿಗೆ ಔಷಧಿ ಕೊಡ್ಸೋಕಾಗುತ್ತೆ. ನೀವು ಮನೆಯಿಂದ ಎಲ್ಲ ತಗೊಂಡು ಹೋಗ್ತೀರಾ, ಮನೆಗೆ ಏನೂ ತಗೋಬರುವುದಿಲ್ಲ. ರಾಧಿಕಾಳ ಮಾತನ್ನು ಕೇಳಿ ರಾಮುವಿಗೆ ಕೋಪ ಬರುತ್ತದೆ ಮತ್ತು ನಿರಾಶೆಯಿಂದ ಹೇಳುತ್ತಾನೆ, ನಾನು ಎಷ್ಟು ಕಷ್ಟಪಟ್ಟು ರುಚಿಕರವಾಗಿ ಅಡುಗೆ ಮಾಡ್ತೀನಿ. ನಾನು ನೋಡ್ತಾ ಇರ್ತೀನಿ, ಒಬ್ಬ ಗ್ರಾಹಕರಾದ್ರೂ ಬರ್ತಾರೇನೋ ತಿನ್ನೋದಕ್ಕೆ ಅಂತ. ಯಾರೊಬ್ರು ಬರೋದಿಲ್ಲ. ಸಂಜೆ ಆಗ್ತಾ ಇದ್ದಂಗೆ ಎಲ್ಲ ಬಿಸಾಕ್ತೀನಿ. ಈಗೇನ್ ಮಾಡೋದು ನಾವು? ಅನ್ನೋಗೆ ಜ್ವರ ಜಾಸ್ತಿ ಆಗಿದೆ. ಎಲ್ಲಾದ್ರೂ ದುಡ್ಡನ್ನ ಸಾಲ ತಗೊಂಡು ಮಗಳು ನಾವು ತೋರಿಸ್ಲೇಬೇಕಾಗತ್ತೆ. ಹೋಗು ನೀನೆ. ರಾಮುವಿನ ಮಾತನ್ನು ಕೇಳಿದ ರಾಧಿಕಾ ಪಕ್ಕದ ಮನೆಯ ಬಳಿ ಹಣವನ್ನು ಕೇಳುತ್ತಾಳೆ. ಆದರೆ ಅವಳು ರಾಧಿಕಾಳಿಗೆ ದುಡ್ಡನ್ನು ಕೊಡುವ ಬದಲಿಗೆ ಭಾಷಣವನ್ನು ಮಾಡಿ ಕಳಿಸುತ್ತಾಳೆ. ನಿನ್ನ ಗಂಡ ನೋಡಿದ್ರೆ ಅಷ್ಟು ದೊಡ್ಡ ಹೋಟೆಲ್ ಓಪನ್ ಮಾಡಿದ್ದಾನೆ. ಇವಾಗ ನೋಡಿದ್ರೆ ಮಕ್ಕಳಿಗೆ ಜ್ವರ ಬಂದಾಗ ಔಷಧಿ ಕೊಡ್ಸೋಕೆ ಹಣವಿಲ್ವಾ? ದುಡ್ದಿದ್ದೆಲ್ಲ ಎಲ್ಲಿಗೆ ಹೋಗುತ್ತೆ? ಅಕ್ಕ, ಈಗೀಗ ಅವರ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇಲ್ಲ. ಅವರು ಆ ಹೋಟೆಲ್ನ ಬಿಟ್ಟು ಅಲ್ಲಿ ಇಲ್ಲೆಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕಲ್ವಾ? ಸುಮಾ ಇದನ್ನು ಹೇಳುತ್ತಿದ್ದಂತೆಯೇ ರಾಮುವಿನ ಅಣ್ಣ ಅಲ್ಲಿಗೆ ಬರುತ್ತಾನೆ. ಅವನು ಸುಮನಿಗೆ ಜೋರಾಗಿ ಬೈಯುತ್ತಾ ಹೇಳುತ್ತಾನೆ, ಅವಳು ನನ್ನ ಮಗಳೇ, ರಾಧಿಕಾಗೆ ದುಡ್ಡು ಕೊಟ್ಟು ಅವಳು ಕಳಿಸು. ಇದೆಲ್ಲ ಭಾಷಣ ಎಲ್ಲ ಮಾಡಕ್ ಹೋಗ್ಬೇಡ. ನಾನು ದುಡ್ಡು ಕೊಡಲ್ಲ ಅಂತ ಯಾವಾಗ ಹೇಳಿದೆ? ನಾನು ಅವಳಿಗೆ ಅರ್ಥ ಮಾಡಿಸ್ತಿದ್ದೆ ಅಷ್ಟೇ. ಅವಳ ನಾದಿನಿಯ ಮಾತನ್ನು ಕೇಳಿ ಅವಳಿಗೆ ತುಂಬಾ ಕೋಪ ಬರುತ್ತದೆ. ಆದರೆ ಅವಳು ಸಮಯದ ಪರಿಸ್ಥಿತಿಯನ್ನು ನೋಡಿ ಸುಮ್ಮನಿರುತ್ತಾಳೆ ಮತ್ತು ಈಶ್ವರನ ಹತ್ತಿರ ಪ್ರಾರ್ಥನೆ ಮಾಡುತ್ತಿರುತ್ತಾಳೆ. ಏ ಈಶ್ವರ, ನೀನು ಎಲ್ರಿಗೂ ಕೊಡ್ತೀಯಾ, ಅದೇ ರೀತಿ ನಮಗೂ ಕೊಡು. ಏನಾದರೂ ಒಂದು ನಮಗೆ ಮಾಡು. ಸಮಯ ಕಳೆದು ಹೋಗುತ್ತದೆ. ಒಂದು ದಿನ ಮಹಾತ್ಮ ರಾಮುವಿನ ಅಂಗಡಿ ಬಳಿ ಬರುತ್ತಾನೆ. ರಾಮು ಆ ಮಹಾತ್ಮನ ಬಳಿ ಕೂರಿಸಿ ಹೇಳುತ್ತಾನೆ, ಮಹಾತ್ಮರೇ, ನೀವು ಆಜ್ಞೆ ಕೊಟ್ರೆ ನಾನು ನಿಮಗೆ ಊಟ ಬಡಿಸ್ಲಾ? ನೀನು ಊಟ ಮಾಡಿಸ್ಲೇಬೇಕು ಅಂತ ನೀನಿದ್ರೆ ನಾನು ಯಾಕೆ ಅದನ್ನ ಬೇಡ ಅಂತ ಹೇಳಿ? ಇದನ್ನು ಹೇಳುತ್ತಾ ರಾಮು ಮಹಾತ್ಮನಿಗೆ ಊಟ ಬಡಿಸುತ್ತಾನೆ ಮತ್ತು ಮಹಾತ್ಮ ಊಟವನ್ನು ತಿನ್ನುತ್ತಾ ಹೀಗೆ ಹೇಳುತ್ತಾನೆ, ದಾಲ್ ಮಖನಿ ಮತ್ತು ಚಪಾತಿ ಎರಡನ್ನು ಚೆನ್ನಾಗಿ ಮಾಡಿದ್ಯಾ ಮಗನೇ. ನೀವು ತಮಾಷೆ ಮಾಡ್ತಾ ಇಲ್ವಲ್ಲ ಮಹಾತ್ಮ? ನಾನು ಯಾಕೆ ತಮಾಷೆ ಮಾಡಲಿ? ನಾನೊಬ್ಬ ಮಹಾತ್ಮ. ನನಗೆ ಸಾಮಾನ್ಯ ಊಟವು ಮೃಷ್ಟಾನ್ನ ಭೋಜನವೇ. ಮಹಾತ್ಮನು ಆಡಿದ ಮಾತುಗಳನ್ನು ಕೇಳಿ ರಾಮುವಿಗೆ ಗೊತ್ತಾಗುತ್ತದೆ. ಅವನು ಮಾಡಿರುವ ದಾಲ್ ಮಖನಿ ಒಂದು ಚೂರು ಚೆನ್ನಾಗಿಲ್ಲ ಎಂದು. ಅದನ್ನರಿತು ಮಹಾತ್ಮಾಜಿಗೆ ಎಲ್ಲವನ್ನೂ ಹೇಳುತ್ತಾನೆ. ಮಹಾತ್ಮಾಜಿ ಅವನ ಮಾತುಗಳನ್ನೆಲ್ಲ ಕೇಳಿ ಅವನ ಜೋಳಿಗೆಯಿಂದ ಒಂದು ಡಬ್ಬವನ್ನು ಕೊಡುತ್ತಾನೆ. ಆ ಡಬ್ಬವನ್ನು ಕೊಟ್ಟು ರಾಮುವಿಗೆ ಹೇಳುತ್ತಾನೆ, ಇದನ್ನ ತಗೊಂಡು ನೀನು ದಿನ ದಾಲ್ ಮಖನಿ ಮಾಡುವಾಗ ದಿನವೂ ನೀನು ಒಂದು ಚಿಟಿಕೆ
ಒಂದು ಬಿಳಿಯ ಪೌಡರ್ ಇದೆ. ಆ ಪೌಡರನ್ನು ಆ ದಾಲ್ ಮಖನಿ ಒಳಗಡೆ ಹಾಕು. ಇದರಿಂದ ಏನಾಗುತ್ತೆ ಮಹಾತ್ಮ ಅವರೇ, ನೀನು ಹಾಕುವ ಆ ಒಂದು ಬಿಳಿ ಪೌಡರ್, ಚಿಟಿಕೆ ಪುಡಿ, ಅದು ನೀನು ಮಾಡುವ ನಿನ್ನ ದಾಲ್ ಮಖನಿಯನ್ನು ಸ್ವರ್ಗ ಮಾಡುತ್ತದೆ. ನೀನು ಪ್ರತಿ ಬಾರಿ ಮಾಡುವಾಗ ಒಂದು ಚಿಟಿಕೆ ಪುಡಿಯನ್ನು ಹಾಕು. ನೀನು ಹಾಕುವುದೆಲ್ಲ ಗ್ರಾಹಕರಿಗೆ ತುಂಬ ಇಷ್ಟವಾಗುತ್ತದೆ. ಮತ್ತು ನೀನು ನಿನ್ನ ಬಳಿ ಬರುವ ಗ್ರಾಹಕರಿಗೆ ಒಂದೇ ತಿಂಡಿಯನ್ನು ಕೊಡಬೇಡ. ಆಗಾಗ ಚೇಂಜ್ ಮಾಡುತ್ತಾ ಇರು. ಒಳ್ಳೊಳ್ಳೆ ಭೋಜನಗಳನ್ನು ಕೊಟ್ಟು ಸತ್ಕರಿಸು. ಅಂದಿನಿಂದ ರಾಮು ಆ ಮಹಾತ್ಮನ ಮಾತಿನಂತೆ ನಡೆಯುತ್ತಾನೆ. ಅವನು ದಾಲ್ ಮಖನಿ ಮಾಡುತ್ತಿರುವಾಗ ಶಾಂತಿಯಿಂದ ಇರುತ್ತಾನೆ. ಈಶ್ವರನ ಸ್ಮರಣೆಯನ್ನು ಮಾಡುತ್ತಾ ಆ ಮಹಾತ್ಮನು ಕೊಟ್ಟ ಡಬ್ಬವನ್ನು ಹೊರಗೆ ತೆಗೆದು ಬಿಳಿ ಪೌಡರನ್ನು ಆ ದಾಲ್ನಲ್ಲಿ ಹಾಕುತ್ತಾನೆ. ಇದರಿಂದ ದಾಲ್ ಮಖನಿ ತುಂಬಾ ರುಚಿಕರವಾಗುತ್ತದೆ ಮತ್ತು ಜನರು ಅಷ್ಟೇ ತುಂಬಾ ಇಷ್ಟಪಡುತ್ತಿರುತ್ತಾರೆ. ಮೊದಲು ಸ್ವಪ್ನ ಹೋಟೆಲ್ ಬಳಿ ಇದ್ದಂತಹ ಎಲ್ಲ ಜನರು ನಿಧಾನವಾಗಿ ರಾಮುವಿನ ಹೋಟೆಲ್ ಬಳಿಗೆ ಬರುತ್ತಾರೆ. ಇದನ್ನು ನೋಡುತ್ತಾ ರಾಮುವಿಗೆ ತುಂಬಾ ಖುಷಿಯಾಗುತ್ತದೆ. ಒಂದು ದಿನ ಆತನು ಮಹಾತ್ಮನನ್ನು ಜ್ಞಾಪಿಸಿ ಹೇಳುತ್ತಾನೆ, ನಿಜವಾಗೂ ಮಹಾತ್ಮ ದೊಡ್ಡವರು. ಅವರು ಕೊಟ್ಟ ಒಂದು ಸಣ್ಣ ಡಬ್ಬದಿಂದ ಹಾಕಿದ ಪೌಡರ್ನಿಂದ ದಾಲ್ ಮಖನಿ ನನಗೆ ಸ್ವರ್ಗವೇ ಕಾಣಿಸುತ್ತಿದೆ. ಆದರೆ ಈ ಕಡೆ ಸ್ವಪ್ನಾಳು ಯಾರೂ ಸಹ ಗ್ರಾಹಕರಿಲ್ಲದೆ ತುಂಬಾ ನಿರಾಶೆಗೊಂಡಿರುತ್ತಾಳೆ. ಏನಪ್ಪ ಇದು, ಇಂಥ ಟೆನ್ಷನ್ ಆಗ್ಬಿಡ್ತು ನನಗೆ. ನನ್ನ ಎಲ್ಲ ಕಸ್ಟಮರ್ಸು ರಾಮುವಿನ ಹೋಟೆಲ್ಗೆ ಹೋಗಿ ತಿಂತಾ ಇದ್ದಾರಲ್ವಾ, ಆದರೆ ನಾನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋದಕ್ಕಾಗಲ್ಲ. ಒಂದು ದಿನ ರಾಮು ಬಜಾರ್ಗೆ ತರಕಾರಿ ತರಲು ಹೋಗುತ್ತಾನೆ. ಅವನ ಕಣ್ಣು ಪಾಲಕ್ ಮೇಲೆ ಬೀಳುತ್ತದೆ. ಆ ಪಾಲಕನ್ನು ನೋಡುತ್ತಿದ್ದಂತೆ ಮಹಾತ್ಮನ ಮಾತು ಅವನಿಗೆ ಜ್ಞಾಪಕಕ್ಕೆ ಬರುತ್ತದೆ. ನಮ್ಮ ಬಳಿ ಬರುವ ಗ್ರಾಹಕರಿಗೆ ಏನಾದರೂ ಒಂದು ಹೊಸ ತಿಂಡಿಗಳನ್ನು ಮಾಡಿಕೊಡಬೇಕು. ಆಗ ನಾವು ಅವರನ್ನು ಸಂತುಷ್ಟಿಪಡಿಸಿದಂತಾಗುತ್ತದೆ. ಇದನ್ನು ತಿಳಿದುಕೋ ನೀನು. ಮಹಾತ್ಮನ ಆ ಮಾತನ್ನು ಜ್ಞಾಪಿಸಿಕೊಂಡ ರಾಮುವಿಗೆ ಒಂದು ಐಡಿಯಾ ಬರುತ್ತದೆ. ನಾನು ಈ ಪಾಲಕಗಳನ್ನೆಲ್ಲ ಹಚ್ಚಿ ಒಂದು ಗೋಧಿನಲ್ಲಿ ಮಾಡಿದ್ರೆ ಅದು ಗ್ರೀನ್ ಪರಾಟ ಆಗ್ಬಿಡುತ್ತೆ. ದಾಲ್ ಮಖನಿ ಜೊತೆಗೆ ಗ್ರೀನ್ ಪರಾಟ, ವಾಹ್ ಎಂತ ಟೇಸ್ಟ್! ಗ್ರೀನ್ ಪರೋಟವನ್ನು ಮಾಡುವ ಐಡಿಯಾ ರಾಮುವಿನ ತಲೆಗೆ ಬರುತ್ತದೆ. ಮರುದಿನ ಬೆಳಗ್ಗೆ ಅವನ ಹೋಟೆಲ್ ಮುಂದೆ ಒಂದು ದೊಡ್ಡ ಬೋರ್ಡನ್ನು ಹಾಕುತ್ತಾನೆ ಮತ್ತು ಅದರಲ್ಲಿ ಹಾಕಿರುತ್ತಾನೆ, ಕೇವಲ 50 ರೂಪಾಯಿಗಳಿಗೆ ದಾಲ್ ಮಖನಿ ಹಾಗೂ ಗ್ರೀನ್ ಪರೋಟ. ರಾಮುವಿನ ಈ ಐಡಿಯಾ ತುಂಬಾ ವರ್ಕೌಟ್ ಆಗುತ್ತದೆ. ಜನರೆಲ್ಲರೂ ದಾಲ್ ಮಖನಿಯ ಜೊತೆಗೆ ಗ್ರೀನ್ ಪರೋಟವನ್ನು ಸಹ ತಿನ್ನುತ್ತಾರೆ. ಜನರು ತುಂಬಾ ಕ್ಯೂನಲ್ಲಿ ನಿಂತುಕೊಳ್ಳುತ್ತಾರೆ. ಅದೇ ದಾಲ್ ಮಖನಿ ಜೊತೆಗೆ ಗ್ರೀನ್ ಪರೋಟನು ಚೆನ್ನಾಗಿ ಹೋಗ್ತಾ ಇದೆ. ಓ, ನನಗಿನ್ ದುಡ್ಡಿನ ಸುರಿಮಳೆನೇ ಆಗುತ್ತೆ. ನಿಧಾನವಾಗಿ ರಾಮುವಿನ ದಾಲ್ ಮಖನಿ ಹಾಗೂ ಗ್ರೀನ್ ಪರೋಟ ಎಲ್ಲ ಕಡೆಗೂ ಪಸರಿಸುತ್ತದೆ ಮತ್ತು ರಾಮುವಿನ ಚಿಕ್ಕ ಹೋಟೆಲ್ ದೊಡ್ಡ ರೆಸ್ಟೋರೆಂಟ್ ಆಗಿ ಬದಲಾಗುತ್ತದೆ. ಇಲ್ಲಿ ಸ್ವಪ್ನಾಳ ಭೋಜನಾಲಯ ತುಂಬಾ ವಿರಾಗಗೊಳ್ಳುತ್ತದೆ. ಜನರು ಅಲ್ಲಿಗೆ ಹೋಗುವುದನ್ನೇ ಮರೆಯುತ್ತಾರೆ. ಇದನ್ನು ನೋಡಿದ ಸಪ್ತಾಳಿಗೆ ರಾಮುವಿನ ಜೊತೆ ದುಶ್ಮನಿ ಜಾಸ್ತಿ ಆಗುತ್ತದೆ. ಆಗ ಅವಳ ಅಣ್ಣ ನಂದುವಿನ ಬಳಿ ಹೋಗುತ್ತಾಳೆ. ಏನಾದರೂ ಮಾಡೋಣ, ನನಗೆ ಆ ರಾಮುವಿನ ರೆಸ್ಟೋರೆಂಟ್ ಬಂದ್ ಆಗ್ಬೇಕು ಅಷ್ಟೇ. ನನಗೆ ಅವನಿಂದ ತುಂಬಾ ಹಿಂಸೆ ಆಗ್ತಿದೆ. ನನ್ನ ಮುದ್ದು ತಂಗಿ, ನೀನು ಭಯಬೇಡಬೇಡಮ್ಮ. ಅವನ ರೆಸ್ಟೋರೆಂಟ್ ಅನ್ನು ನಾನು ಸ್ಮಶಾನ ಮಾಡುವೆನು. ನಂದು ಈ ಮಾತನ್ನು ಹೇಳುತ್ತಿದ್ದಂತೆಯೇ ಅಲ್ಲಿಗೆ ಒಬ್ಬ ಮನುಷ್ಯ ಬರುತ್ತಾನೆ ಮತ್ತು ಅವನಿಗೆ ಆ ಮಹಾತ್ಮನು ಕೊಟ್ಟಿರುವ ಪೌಡರ್ ಬಗ್ಗೆ ಗೊತ್ತಾಗುತ್ತದೆ. ಆ ಮಾಯದ ಪೌಡರ್ ಬಗ್ಗೆ ಸ್ವಪ್ನ ಕನಸು ಕಾಣುತ್ತಾಳೆ. ಓಹೋ, ಈ ಎಲ್ಲ ಚಮತ್ಕಾರ ನಡೀತಾ ಇರೋದು ಬಾಬಾಜಿಯ ಪೌಡರ್ನಿಂದಾನಾ? ಹಾಗಾದರೆ ನಮಗೆ ಆ ಪೌಡರೇ ಸಾಕು. ಹೀಗೆ ಹೇಳುತ್ತಾ ಸ್ವಪ್ನ ತನ್ನ ಅಣ್ಣ ನಂದುವಿನ ಜೊತೆ ಅಲ್ಲಿಗೆ ಹೋಗುತ್ತಾಳೆ. ಅಲ್ಲಿಗೆ ಹೋಗಿ ತುಂಬಾ ಜಬರ್ದಸ್ತಿಯಿಂದ ಆ ಪೌಡರ್ ಅನ್ನು ಕೊಡಿ ಎಂದು ಜಗಳವಾಡುತ್ತಾಳೆ. ನೋಡು ರಾಮು, ನೀನು ಜೀವಂತವಾಗಿ ಬದುಕಬೇಕಾದ್ರೆ ಆ ಸ್ವಾಮೀಜಿ ಕೊಟ್ಟಿರೋ ಪೌಡರ್ ಡಬ್ಬನ ನನ್ನ ಕೈಗೆ ಕೊಟ್ಬಿಡು. ನಾನು ಸತ್ವ ಆ ಡಬ್ಬ ಕೊಡೋದಿಲ್ಲ. ಹಾಗಾದ್ರೆ ನೀನು ಸಾಯೋದಕ್ಕೆ ತಯಾರಾಗೋ. ರಂಗ, ಇವನ್ನ ಹಾಕೊಂಡು ಗಾಡಿಯಲ್ಲಿ ಬಾ. ನಂದುವನ್ನು ಎತ್ತಿಕೊಂಡು ಗಾಡಿಯಲ್ಲಿ ಹಾಕುತ್ತಿರುವಾಗ ಅಲ್ಲಿಗೆ ಅವನ ಸ್ನೇಹಿತರು ಬರುತ್ತಾರೆ. ಆಗ ಆ ಮಹಾತ್ಮ ಅಲ್ಲಿಗೆ ಬರುತ್ತಾರೆ ಮತ್ತು ಹೇಳುತ್ತಾರೆ, ನಿನ್ನ ಕೈಯಲ್ಲಿ ಇರೋ ಡಬ್ಬನ ಇವ್ರಿಗೆ ಕೊಟ್ಬಿಡು ಮಗನೇ. ಯಾಕಂದ್ರೆ ಇದರಲ್ಲಿ ಯಾವ ಜಾದೂನೂ ಇಲ್ಲ. ಇದು ಸಾಧಾರಣ ಉಪ್ಪು. ಇದನ್ನು ಕೇಳಿ ಎಲ್ಲರೂ ಕೂಡ ವಿಚಲಿತರಾಗುತ್ತಾರೆ ಮತ್ತು ರಾಮು ಹೀಗೆ ಹೇಳುತ್ತಾನೆ, ನೀವೇನ್ ಹೇಳ್ತಾ ಇರೋದು ಮಹಾತ್ಮರೇ? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಒಂದು ಸಾಧಾರಣ ಉಪ್ಪನ್ನು ನಿನಗೆ ಜಾದೂ ಉಪ್ಪೆಂದು ನಿನಗೆ ಕೈಗೆ ಕೊಟ್ಟೆ. ಆಗಲಾದರೂ ನೀನು ಕೆಲಸವನ್ನು ಚೆನ್ನಾಗಿ ಮಾಡುವೆ ಎಂದು ತಿಳಿದುಕೊಂಡೆ. ನಿನ್ನ ಮನದ ಅಸ್ಥಿರತೆಯಿಂದ ನೀನು ಈ ರೀತಿ ಮಾಡುತ್ತಿದ್ದೀಯ, ಆದ್ದರಿಂದ ನಾನು ಕೊಟ್ಟೆ. ಆದರೆ ನನ್ನ ದಾಲ್ ಮಖನಿ ಜಾದೂ ದಾಲ್ ಮಖನಿ ಹೇಗಾಯಿತು?
ಇದನ್ನು ಕೇಳಿ ಮಹಾತ್ಮನು ನಗುತ್ತಾ ಹೇಳುತ್ತಾನೆ, ಮಗನೇ, ನೀನು ಶಾಂತ ಚಿತ್ತದಿಂದ ಈಶ್ವರನ ಪ್ರಾರ್ಥನೆಯಿಂದ ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಿದೆ. ಅದರಲ್ಲಿ ನಿನ್ನ ಪರಿಶ್ರಮ ಎದ್ದು ಕಾಣುತ್ತಿತ್ತು. ಆದ್ದರಿಂದಲೇ ನೀನು ಇಂದು ಗೆದ್ದಿದ್ದೀಯ. ಸಾಮಾನ್ಯ ಅಡುಗೆ ಜಾದು ಅಡುಗೆ ಆಯಿತು. ಇದನ್ನು ಹೇಳುತ್ತಾ ಮಹಾತ್ಮ ಸ್ವಪ್ನ ಬಳಿ ಹೋಗುತ್ತಾನೆ ಮತ್ತು ಅವಳಿಗೂ ಕೂಡ ಅರ್ಥ ಮಾಡಿಸುತ್ತಾನೆ. ನೋಡು ಮಗಳೇ, ಮನಸ್ಸಿನಿಂದ ಯಾರನ್ನಾದರೂ ನೋಯಿಸುವುದು ಅಥವಾ ನಿಜವಾಗಿಯೂ ನೋಯಿಸುವುದು ಇದನ್ನೆಲ್ಲ ಬಿಟ್ಟು ಬಿಡು. ಯಾರ ಮೇಲೂ ದ್ವೇಷ ಕಟ್ಟಿಕೊಳ್ಳಬೇಡ. ಆಗ ನೀನು ಸಹ ಅವನಂತೆ ಆಗುವೆ. ಸ್ವಪ್ನಾಗೆ ಮಹಾತ್ಮನ ಮಾತಿನ ಮರ್ಮ ಅರ್ಥವಾಗುತ್ತದೆ ಮತ್ತು ಅಲ್ಲಿಂದ ಹೊರಡುತ್ತಾಳೆ. ಮತ್ತು ಅಂದಿನಿಂದ ಅವಳು ಅಡುಗೆ ಮಾಡಿಕೊಂಡು ಎಲ್ಲರನ್ನು ರಂಜಿಸಿಕೊಂಡು ಇರುತ್ತಾಳೆ. ಹಾಗೆಯೇ ಒಳ್ಳೆಯ ಊಟವನ್ನು ಮಾಡುತ್ತಿರುತ್ತಾಳೆ. ಅವಳ ಹೋಟೆಲ್ನಲ್ಲಿ ಸಹ ಜನರು ಸೇರುತ್ತಾರೆ.